ತಂದಮೇಲೆ ನಮಗೆ ಮಾರಬೇಕು ಅಂತ ಮನಸ್ಸು ಬರಲಿಲ್ಲ. ಯಾಕೆಂದರೆ ಘಾಟಿ ಜಾತ್ರೆಯಲ್ಲಿ 150ರವರೆಗೆ 160ಕ್ಕೆ ಫೈನಲ್ ಆಯಿತು. ಕೇಳಿದ್ರು, ನಾವು ಕೊಡಲಿಲ್ಲ. ರೋಡ್ ತೋರಿಸ್ತೀನಿ ಏನು ಪಿಕಪ್ ಇದೆ ಅಂದರೆ ಒಂದು ಏಟು ಹೊಡ್ಸ್ಕೊಳಲ್ಲ. ಇದು ರೋಡ್ ಮೇಲೆ ಬೆಳಗ್ಗೆ 1 ಕಿಲೋಮೀಟ್ರು ಜಾಸ್ತಿ ಬಿಡ್ತೀವಿ. ಟ್ರಾಫಿಕನ ಇರಲಿ ಏನನ ಇರಲಿ ಹೋಗ್ತಾ ಇರೋದೆ. ಆನೆ ಬಂದರೆ ಏನು ಬಿಡಿಸಿರುತ್ತೆ ರೋಡಲ್ಲಿ, ಜನ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅದೇ ರೀತಿ ಹಳ್ಳಿ ಕಾರ್ ಹೋದರೆ ಜನ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಈಗ ಆ ಥರ ಟ್ರೆಂಡ್ ಆಗಿದೆ. ಸಾಯಂಕಾಲ ಆದರೆ 2 ಫೋಕಸ್ ಆನ್ ಮಾಡ್ತೀವಿ, ಫ್ಯಾನ್ ಓಡ್ತಾನೆ ಇರುತ್ತೆ. ಮನೆ ಮಕ್ಕಳನ್ನ ಯಾವ ಥರ ನೋಡ್ಕೊತೀವಿ ಅದೇ ಥರ ನೋಡ್ಕೊತೀವಿ. ಈ ಹುಲ್ ತಿಂದಷ್ಟು ಶೈನಿಂಗ್ ಬರುತ್ತೆ, ಕಾಡ ಹುಲ್ ತಿಂದಷ್ಟು. ಸಿದ್ಧಗಂಗೆ ಜಾತ್ರೆ ನಡೆಯುತ್ತೆ. ಸಿದ್ಧಗಂಗೆ ಜಾತ್ರೆನೂ ತುಂಬ ಚೆನ್ನಾಗಿ ನಡೆಯುತ್ತೆ ಮಠದಲ್ಲಿ. ಈಗ ನಮ್ಮ ದಡಪರ ಸ್ನೇಹಿತರೆಲ್ಲ ಬಂದೇ ಬರ್ತಾರೆ. ನೀವು ಓರಿ ಕೊಟ್ಟರೆ ನಾನು ನಿಮ್ಮ ಮನೆಯಿಂದ ಆಚೆ ಹೋಗೋದು ಅಂತಾರೆ. ಆವಾಗ ನಾವು ಮಾತಕ್ಕೆ ಇದಾಗೋಕ್ಕಾಗಲ್ಲ, ಮಾತು ಕೊಟ್ಬಿಡ್ತೀವಿ, ಕೊಟ್ಟೇ ಕೊಡ್ತಾರೆ ಅಂತ. ನಮ್ಮ ದಡಪ್ಪ ಅವರು ನಮ್ಗೆ ಹೇಳಲ್ಲ ಓರಿ ಕೊಟ್ಟಿದ್ದೀನಿ ಅಂತ, ಮಾತು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಈಗ ಲಾಸ್ಟ್ ಟೈಮು ಮೊನ್ನೆ ಘಾಟಿ ಜಾತ್ರೆಯಲ್ಲಿ 7 ಜೊತೆ ಮಾಡಿದ್ವಿ, 6 ಜೊತೆ ಮಾರಿದ್ವಿ. ಇದೊಂದು ಜೊತೆ ವಾಪಸ್ ಕರ್ಕೊಂಬಂದ್ವಿ. ಮೊನ್ನೆ ಇನ್ನೂ ಅಲ್ಲಿರಲಿಲ್ಲ ಕರ, ಒಳ್ಳೆಯ ಕರುಗಳು ಸರ್. ಅದು ಕೊಡಬಾರ್ದು ಅಂತ ನಮ್ಮ ಮನೇಲಿ ಹೇಳಿದೆ. ಆದರೂ ಅವರು ನಮ್ಮ ದಡಪರ ಸ್ನೇಹಿತರು ಬಂದು ಕೊಡಲೇಬೇಕು ಅಂತ ಹಠ ಮಾಡಿ ಹಿಡ್ಕೊಂಡು ಹೋದರು. ದೇವನಹಳ್ಳಿ ಹತ್ರ ಇದೆ ಸರ್ ಅದು. ಘಾಟಿ ಆದಮೇಲೆ ನಾವು ತೊಗೊಂಬಂದು 2 ದಿನದಲ್ಲಿ ಇದನ್ನು ತೊಗೊಂಡೋದ್ರು. ಸ್ನೇಹಿತರು ಬಂದರು, ಬೇಕೇ ಬೇಕು ಅಂತ ತೊಗೊಂಡೋದ್ರು. ನಾವು ಇದು ರೂಪಾಯಿ ಬಣ್ಣನೇ ಲೈಕ್ ಮಾಡೋದು ಸರ್ ರೈತರೆಲ್ಲನೂ. ಘಾಟಿ ಜಾತ್ರೆ ಯಾವ ಥರ ನಡೆಯುತ್ತೋ ಗೌರಿಬಿದನೂರು ತಾಲೂಕಲ್ಲಿ ಇದ್ರಾಶ್ವಥ ಅನ್ನೋ ಜಾತ್ರೆ ಅದೇ ಥರ ನಡೆಯುತ್ತೆ. ಮನೆಯಲ್ಲಿ ಮಕ್ಕಳು ಯಾವ ಥರ ಇದೆಯೋ ಅದೇ ಥರನೇ ನಮ್ಗೆ ಹಳ್ಳಿ ಕಾಲ. ಬೆಳಗ್ಗೆ ಯಾವ ಜಿಮ್ಮು ಬೇಡ, ಯಾವುದು ಬೇಡ, ಹೊಲ್ದ ಹತ್ರ ಹೊಡ್ಕೊಂಡೋಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಪಿಕಪ್ ತೊಗೊಳುತ್ತೆ. ನೋಡ್ತೀರಾ?